ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇದು ನೋಡ್ರಿ ನೆಕ್ಸ್ಟ್ ಡೇ ನಾವು ನಮ್ಮ ಅಣ್ಣನ ಮನೆಯಿಂದ ಇವಾಗ ನಮ್ಮ ಊರಿಗೆ ಬರತ್ತೇವು. ನಮ್ಮ ಆಂಟಿ ಮತ್ತು ನಮ್ಮ ಮಮ್ಮಿನೂ ವಾಪಸ್ ಊರಿಗೆ ಹೊಂಟಾರು. ಅವರು ಹೋದರು, ಅಲ್ಲಿ ಅವ್ರ ಬಸ್ ಹತ್ತಿತ್ತು. ನಮ್ಮನ್ನ ಬಸ್ಸಿಗೆ ಕುಣಿಸೆ ಸ್ವಲ್ಪ ತಿನ್ನಾಕೋದು ಎಲ್ಲ ಕೊಡಿಸೆ ನಮ್ಮ ಮಮ್ಮಿ ನಮ್ಮನ್ನ ಬಸ್ಸಿಗೆ ಹತ್ತಿಸಿ ಹೋದ್ಲು. ಯಾಕಂದ್ರೆ ಬಸ್ನಾಗ ಚಿಕ್ಕು ಚೆರಿ ಸುಮ್ಕೊಳ್ಬೇಕಂದ್ರೆ ಏನಾರ ತಿನ್ನಕ್ಕೆ ಕೊಡಕಬೇಕು. ಅದಕ್ಕೆ ಇವಾಗ ನಾನು ಚಿಕ್ಕು ಚೆರಿ ಬಸ್ನಾಗ ಕೂತೆವು. ಬಸ್ ಫುಲ್ಲೆಲ್ಲ ಖಾಲಿ ಇತ್ತು. ಚಿಕ್ಕು ಆಲ್ರೆಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಯಾಳು. ನಮ್ಮ ಮಮ್ಮಿ ಏನೇನೋ ಕೊಡಿಸ್ಕೊಟ್ಟಾಳು, ಸ್ವೀಟ, ಪಾಪ್ಕಾರ್ನ, ಚಿಕ್ಕುಗೆ ಚೆರಿಗೆ ಏನಾರೇ ಸ್ವಲ್ಪ ಚಿಪ್ಸ್ ಅದು ಕೊಡಿಸ್ಕೊಟ್ಟಾಳು. ಆಮೇಲೆ ಬಸ್ ಸ್ಟಾರ್ಟ್ ಆದ್ಮ್ಯಾಗ ನಾನು ಚೆರಿಗನ್ನು ತೆಗೆದು ಕೊಡ್ತೀನಿ. ಚೆರಿ ಸ್ವಲ್ಪ ಮಕ್ಕೊಂಡಿದ್ಲು, ಆದ್ರೆ ಆಕೆ ಎಳ್ಳೆ ಇಲ್ಲ. ಊರು ಬರೋ ತನೂ ಎಳ್ಳೆ ಇಲ್ಲ. ಬಸ್ ನೋಡ್ರಿ ಫುಲ್ ಖಾಲಿ ಐತಿ. ಇವಾಗ ಬಸ್ ಸ್ಟ್ಯಾಂಡ್ದಿಂದ ಬಸ್ ಬಿಡ್ತು. ಈಗ ನೋಡ್ರಿ ಲೇಕ್ ಹತ್ರ ಬಂದೈತಿ. ಲೇಕ್ ಅಂತೂ ಫುಲ್ ತುಂಬಿತ್ತು. ಮಳೆಗಾಲ ಆಗಿರೋದ್ರಿಂದ ಇನ್ನೇನು ಮ್ಯಾಲೆ ಬರ್ತೈತೆ, ಆಮೇಲೆ ನೀರು ಹಂಗಾಗಿತ್ತು. ಫುಲ್ಲೆಲ್ಲ ತುಂಬೈತಿ. ಈಗ ಬರುವಾಗ ಒಂದು ಬೇಜಾರಾಗಿತ್ತಂದ್ರೆ ಕ್ಯಾಂಡಿ ಮತ್ತು ಚಿಂಟು ಫುಲ್ ಅಳಾತಿದ್ರು. ನಾನು ಊರಿಗೆ ಬರ್ತೇನೋ ಅಂಥೇಳಿ ನಮ್ಮ ಆಂಟಿ ಬೆನ್ನು ಹತ್ತಿಬಿಟ್ಟಿದ್ರು. ಪಾಪ ಫುಲ್ ಅಳಾತಿದ್ರು. ಈ ಮಳೆ ಸಂಬಂಧ ಕ್ಯಾಂಡಿದನು ಸ್ಕೂಲ್ ಹಾಲಿಡೇ ಕೊಟ್ಟಿದ್ರು 2 ಡೇಸ್. ಬೆಳಗಾಂನಾಗ ಫುಲ್ ಮಳೆ ಇತ್ತು. ಈ ಕಡೆ ನಮ್ಮ ಊರು ಸೈಡ್ ಬಂದಂಗೆ ಫುಲ್ ಬಿಸಿಲಿತ್ತು. ಈ ಕಡೆ ಮಳೆನೇ ಆಗಿಲ್ಲೇನೋ ಅಂತ ಅಂದ್ಕೊಂಡಿದ್ವಿ ನಾವು. ಆದರೆ ಈ ಕಡೆನೂ ಮಳೆ ಆಗಿ ಇವತ್ತು ಬಿಸಿಲು ಬಿದ್ದಿತ್ತಂತ. ಇವಾಗ ನಾವು ಇನ್ನೊಂದು ಬಸ್ ಹಿಡ್ದ ನಮ್ಮ ಊರಿಗೆ ಹೊಂಟು ನೋಡ್ರಿ. ಇದು ಬೈಲೊಂಗಲ್ ಬಸ್ ಸ್ಟಾಪ್ ಬಿಟ್ಟಿತ್ತು. ಇವಾಗ ನಮ್ಮ ಪಯಣ ನಮ್ಮ ಊರ ಕಡೆ ನಡೀತು. ಮನೆಗೆ ಹೋದ್ಮ್ಯಾಗ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಎಗ್ ಬಿರಿಯಾನಿ ಮಾಡಿದ್ನು. ಅದನ್ನ ಯಾವ ಥರ ಮಾಡೇನು ಅಂತ ತೋರಿಸ್ತೇನು ಬರ್ರಿ. ಬಸ್ನಾಗ ನಮ್ಮ ಚೆರಿಗನು ಎದ್ದಿದ್ಲು, ಅದಕ್ಕೆ ತಿನ್ನಕ್ಕೆ ಕೊಟ್ಟಿದ್ನು. ಇವಾಗ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ತೇನೆ ಬರ್ರಿ. 5-6 ಲವಂಗ, 4 ಕಾಳುಮೆಣಸ, ಆಮೇಲೆ ಸ್ವಲ್ಪ ನಕ್ಷತ್ರ ಮೊಗ್ಗ, 1 ದಾಲ್ಚಿನ್ನಿ, 1 ಪಲಾವ್ ಎಲೆ, 4 ಏಲಕ್ಕಾಯಿ, ಆಮೇಲೆ ಸ್ವಲ್ಪ ಕಸೂರಿ ಮೆಥಿ ತೊಗೊಂಡೇನು. 4 ಎಗ್ಗದ್ ಮಾಡತ್ತೇನೆ ನಾನು. ಇಲ್ಲೇ ಆನಿಯನ್ನ, ಆಮೇಲೆ ಟೊಮ್ಯಾಟೊ ಮೀಡಿಯಮ್ ಸೈಜ್ದು 2 ಕಟ್ ಮಾಡ್ಕೊಂಡೇನು. ಶುಂಠಿ ಬೆಳ್ಳುಳ್ಳಿ ಕುಟ್ಕೊಂಡೇನು. ಸ್ವಲ್ಪ ಕರಿಬೇವ, ಪುದೀನ, ಕೊತ್ತಂಬರಿ ಮತ್ತು 1-5 ಮೆಣಸಿಕಾಯಿ ತೊಗೊಂಡೇನು. ಇದು ಆನಿಯನ್ನ ಮತ್ತು ಇದನ್ನು ಟೊಮ್ಯಾಟೊನ ಉದ್ದದಕ್ಕೆ ಹೆಂಚ್ಕೊಂಡೇನು. ಇವಾಗ ಕುಕ್ಕರ್ ಬಿಸಿ ಮಾಡೋಕ್ಕಿಟ್ಟ. ಇದ್ರೊಳಗೆ ನಾನು ಇವಾಗ ಆಯಿಲ್ ಹಾಕೋತೇನು. 4 ಟೇಬಲ್ ಸ್ಪೂನ್ ಆಗೋಟ್ಟು ಆಯಿಲ್ ಹಾಕೋತೇನು. ಆಯಿಲ್ ಎಷ್ಟು ಹಾಕೋತೀರಿ ಅದಕ್ಕೆ ಸ್ವಲ್ಪ ಉದುರಾಗಿ ಬರ್ತೈತಿ ಬಿರಿಯಾನಿ. ಮತ್ತು ಮಸಾಲೆನೂ ಚೆಂದಂಗೆ ಫ್ರೈ ಆಗ್ತವೆ. ಇದಕ್ಕೆ ಡ್ರೈ ಆಗಿಬಿಡ್ತೈತಿ ಎಲ್ಲನೂ. ಇವಾಗ ಆಯಿಲ್ ಹಾಕ್ಕೊಂಡು ಬಿಸಿ ಆದ್ಮ್ಯಾಗ ನಾನು ಇದಕ್ಕೆ ಇದ್ರ ಜೊತೆ 2 ಟೇಬಲ್ ಸ್ಪೂನ್ ಆಗೋಟ್ಟು ತುಪ್ಪನೂ ಹಾಕ್ಕೊಳತ್ತೇನೆ ನಾನು. ಇವಾಗ ಎಣ್ಣೆ ತುಪ್ಪ 2 ಬಿಸಿ ಆದ್ಮ್ಯಾಗ ಒಂದಿಷ್ಟು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅವೆರಡು ಫ್ರೈ ಆದ್ಮ್ಯಾಗ ನಾನು ಇದು ಸ್ಪೈಸಸ್ ತೊಗೊಂಡಿದ್ದನ್ನ ಇದನ್ನು ಹಾಕ್ಕೊಳತ್ತೇನು. ಎಲ್ಲನೂ ಒಮ್ಮೆ ಹಾಕೋತೇನು, ಅಂದ್ರೆ ಫ್ರೈ ಮಾಡ್ಕೋತೇನು ಹಾಕ್ಕೊಂಡು. ಇವಾಗ ಅದು ಸ್ವಲ್ಪ ಫ್ರೈ ಆದ್ಮ್ಯಾಗ ನಾನು ಆನಿಯನ್ ಹಾಕ್ಕೊಳತ್ತೇನು. ಇದನ್ನು ಕೆಂಪಾಗೆ ಹುರ್ಕೋಬೇಕು ಚೆಂದಂಗೆ. ಇವಾಗ ನಾನು ಮೆಣಸಿಕಾಯಿ 4-5 ತೊಗೊಂಡೇನು, ಅದನ್ನು ಹಾಕ್ಕೊಂಡೇನು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೋತೇನೆ. ಇದ್ರೊಳಗನ ಎರಡನ್ನೂ ಚೆಂದಂಗೆ ಹಸಿ ವಾಸನೆ ಹೋಗುತ್ತಾನ ಫ್ರೈ ಮಾಡ್ಕೋತೇನೆ. ಇವಾಗ
ಇವಾಗ ಸ್ವಲ್ಪ ಕರಿಬೇವ, ಆಮೇಲೆ ಸ್ವಲ್ಪ ಪುದೀನ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಎಲ್ಲ ಹಸಿ ವಾಸನೆ ಹೋಗುವವರೆಗೂ. ನೀವು ಬಿರಿಯಾನಿ ಅಥವಾ ಯಾವುದೇ ಒಗ್ಗರಣೆ ಕೊಡುವಾಗ ಎಷ್ಟು ಪೇಷನ್ಸಿಂದ ಅದನ್ನು ಒಗ್ಗರಣೆನ ಫ್ರೈ ಮಾಡ್ತೀರಿ ಅಷ್ಟು ಟೇಸ್ಟಿಯಾಗಿ ನಮಗೆ ಇದನ್ನು ಬರ್ತೈತಿ ಫುಡ್ಡ. ಇವಾಗ ಸ್ವಲ್ಪ ಅದರೊಳಗೆ ಅರಿಶಿನ ಹಾಕ್ಕೊಂಡೇನು, ಅದನ್ನು ಅರಿಶಿನ ಹಾಕ್ಕೊಂಡೆ ಇವಾಗ ಫ್ರೈ ಮಾಡತ್ತೇನು. ಇದು ಗರಂ ಮಸಾಲ ಯೂಸ್ ಮಾಡತ್ತೇನೆ ನಾನು. 1 ಟೇಬಲ್ ಸ್ಪೂನ್ ಆಗೋಟ್ಟು ಗರಂ ಮಸಾಲ ಹಾಕೋತೇನು. ಇವಾಗ ಸ್ವಲ್ಪ ನಿಮಗೆ ಎಷ್ಟು ಖಾರ ತಿಂತಿರಲ್ಲ, ಇವಾಗ ಮೆಣಸಿಕಾಯಿನ ಹಾಕ್ಕೊಂಡಿದ್ದು, ಅದಕ್ಕೆ ಇವಾಗ ಎಷ್ಟು ಖಾರ ಬೇಕು ನೋಡು ಅಷ್ಟು ಖಾರ ಹಾಕೋಬೇಕು. ನಾ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಟ್ಟು ಖಾರ ಹಾಕ್ಕೊಂಡೇನು. ಇವಾಗ ಇದು ಫುಲ್ ಡ್ರೈ ಆಗಿಬಿಟ್ಟಿತ್ತು ನೋಡ್ರಿ, ಒಗ್ಗರಣೆ ಎಲ್ಲ ಫ್ರೈ ಆಗಿ. ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕೋತೇನೆ. 1.5 ಟೇಬಲ್ ಸ್ಪೂನ್ ಆಗುವಟ್ಟು ಗಟ್ಟಿ ಮೊಸರು ಐತಿದ. ಇದನ್ನು ಮೊಸರು ಹಾಕ್ಕೊಂಡ್ಮ್ಯಾಗ ನೀವು ಚೆಂದಂಗೆ ಫ್ರೈ ಮಾಡಬೇಕು, ಇಲ್ಲ ಅಂದ್ರೆ ಒಡಕಾಗಿಬಿಡ್ತೈತಿ, ಒಡೆದು ಬಿಡ್ತೈತಿ ಮೊಸರು. ಇವಾಗ ಚೆಂದಂಗೆ ಆಯಿಲ್ ಬಿಡುವವರೆಗೂ ಇದನ್ನು ಮೊಸರನ್ನ ಚೆಂದಂಗೆ ಫ್ರೈ ಮಾಡಬೇಕು ಎಣ್ಣೆ ಒಳಗನ. ಇವಾಗ ನೋಡ್ರಿ, ಈಗ ಎಣ್ಣೆ ಒಳಗೆ ಮಿಂಗಲ್ ಆಗಿಬಿಟ್ಟೈತದ, ಅಂದ್ರೆ ಮೊಸರು ಕನ್ಸಿಸ್ಟೆನ್ಸಿ ಕಾಣತಿಲ್ಲ. ಈ ಥರ ಫ್ರೈ ಮಾಡ್ಕೋಬೇಕು ಮೊಸರು ಹಾಕಿದ ಮ್ಯಾಗ. ಇದಾದ್ಮ್ಯಾಗ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಳತ್ತೀನು. ಈ ಟೊಮೆಟೊನು ಸ್ವಲ್ಪ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಈ ಕಪ್ಪಿಂದ 1.5 ಕಪ್ ಆಗುವಷ್ಟು ರೈಸ್ ತೊಗೊಳತ್ತೀನು. 1 ಕಪ್ ಬಾಸ್ಮತಿ ರೈಸ್ ತೊಗೊಂಡೇನು, ಇನ್ನು ಅರ್ಧ ಕಪ್ ಜೀರಾ ರೈಸ್ ತೊಗೊಂಡೇನು ನಾನು. ಇದನ್ನು ಚೆಂದಂಗೆ ವಾಶ್ ಮಾಡಿ ಇವಾಗ ಇದು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳತ್ತೇನು. ರೈಸ್ ಹಾಕ್ಕೊಂಡ್ಮ್ಯಾಗ ಸ್ವಲ್ಪ ಕೈ ಆಡ್ಸಾತೇನು ಅದಕ್ಕೆ. ಇವಾಗ ನಾನು 1.5 ಕಪ್ ಆಗುವಷ್ಟು ರೈಸ್ ತೊಗೊಂಡೇನು, ಅದಕ್ಕೆ ನಾನು ಇವಾಗ 3 ಕಪ್ ಆಗುವಷ್ಟು ಅರ್ಧ ಕಪ್ಪಿಂದ ನೀರು ತೊಗೋತೇನು. ಅಂದ್ರೆ ಕನ್ಸಿಸ್ಟೆನ್ಸಿ ಸರಿಯಾಗಿರ್ತೈತಿ. ಆಮೇಲೆ ಜಾಸ್ತಿ ರೈಸ ಮೆತ್ತಗೂ ಆಗಂಗಿಲ್ಲ, ಆಮೇಲೆ ಜಾಸ್ತಿ ಡ್ರೈನೂ ಆಗಂಗಿಲ್ಲ. ಬಿರಿಯಾನಿಗೆ ಆ ಥರ ಮೆಜರ್ಮೆಂಟ್ಲೆ ನೀವು ಮಾಡ್ಕೊಂಡ್ರೆ ರೈಸ್ ಸೂಪರಾಗಿರ್ತೈತಿ. ಇವಾಗ ಮೇಲೆ ಕೊತ್ತಂಬರಿ ಹಾಕೋತೇನೆ ನಾನು. ಇದನ್ನು ಕುದಿ ಬಂದ್ಮ್ಯಾಗ 1-2 ಕುದಿ ಬಂದ್ಮ್ಯಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾನು 3 ವಿಸಿಲ್ ತೊಗೋತೇನು. ಇವಾಗ ಇದಕ್ಕೆ ಸ್ವಲ್ಪ ಕುದಿ ಬಂದ್ಮ್ಯಾಗ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡೀನು ಮತ್ತು ಮ್ಯಾಗಿಂದ. ಆವಾಗ ಅನ್ನ ಬಿಡಿ ಬಿಡಿಯಾಗಿ ಬರ್ತೈತಿ. ಇದಕ್ಕೆ ಬೇಕಂದ್ರೆ ನೀವು ನಿಂಬೆ ಹಣ್ಣನ್ನು ಸ್ವಲ್ಪ ಹಾಕೋಬೋದು. ನಾ ಟೊಮೆಟೊನ ಜಾಸ್ತಿ ತೊಗೊಂಡ್ರಿಂದ ಹುಳಿ ಅದರೊಳಗೆ ಕನ್ಸಿಸ್ಟೆನ್ಸಿ ಸರಿಯಾಗಿರ್ತೈತಿ. ಅದಕ್ಕೆ ಇವಾಗ ನಾನು ಇದಕ್ಕೆ ಮೊಟ್ಟೆನ ಇವಾಗ ಆ್ಯಡ್ ಮಾಡ್ತೇನೆ ಕುದಿ ಬಂದ್ಮ್ಯಾಗ. ಇನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ ಆಗಾಕ ಇಟ್ಬಿಡ್ತೇನೆ. ಇವಾಗ ಕುಕ್ಕರ್ 3 ವಿಸಿಲ್ ಆಗೈತಿ. ಆದ್ಮ್ಯಾಗ ಆರಿದ್ಮ್ಯಾಗ ನಾ ಇವಾಗ ಕುಕ್ಕರ್ ಪ್ರೆಷರೆಲ್ಲ ಹೋದ್ಮ್ಯಾಗ ತೆಗೆದು ನೋಡ್ತೇನೆ. ಈ ಬಿರಿಯಾನಿನ ನೀವು ಟ್ರೈ ಮಾಡಿ ನೋಡಿರಿ, ಯಾವ ರೀತಿಯಾಗಿತ್ತಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಾವು ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಟೈಮ್ಗೆ ನಾನು ಚಿಕ್ಕು ಚೆರಿ ಮತ್ತು ನಮ್ಮ ಯಜಮಾನ್ರು ಎಲ್ಲರೂ ಸೇರಿ ನಮ್ಮ ರಿಲೇಟಿವ್ಸ್ ಮನೆಗೆ ಹೊಂಟೇವು. ಅವರ ಬಾ ಅಂತ ಕರೆದಿದ್ರಂತ, ಸೊ ಭೇಟಿಯಾಗಿ ಬರೋಣ ಅಂಥೇಳಿ ಹೊಂಟಿದ್ದು.
ಅವ್ರದ್ದು ಟೈಲ್ ಶಾಪ್ ಐತಿ. ಸೊ ಅದಕ್ಕಾಗಿ ನಾವು ಅಲ್ಲಿನೂ ಸ್ವಲ್ಪ ಯಾವರೇ ಹೊಸ ಕಲೆಕ್ಷನ್ ಬಂದಾವೇನ ಅಂಥೇಳಿ ಅಡ್ಡಾಡಿ ನೋಡಾತಿದ್ದು. ಸೊ ಯಾವುದಾದ್ರೂ ಇಷ್ಟ ಆದ್ರೆ ಇಲ್ಲಿಂದ ನಾ ತೊಗೊಂಡ್ಬಿಡುನು ಅಂಥೇಳಿ ಸೊ ಅಡ್ಡಾಡಿ ನೋಡಾತಿದ್ದು. ಆಮೇಲೆ ನಾವು ಈವ್ನಿಂಗ ಅಲ್ಲೇ ದೋಸೆ ಎಲ್ಲ ಮಾಡಿಕೊಟ್ಟಿದ್ರು. ಅದನ್ನು ತಿಂದು ಚಹಾ ಕುಡ್ದು ಆಮೇಲೆ ವಾಪಸ್ಸು ಮನೆಗೆ ರಿಟರ್ನ್ ಆದು. ಚಿಕ್ಕು ಚೇರಿ ಅಂತೂ ಫುಲ್ ಶಾಪ್ ತುಂಬೆಲ್ಲ ಓಡಾಡಿ ಆಟ ಆಡತ್ತಿದ್ರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೇನು. ಅಲ್ಲಿವರೆಗೂ ಟೇಕ್ ಕೇರ್, bye. See you in the next video. Thanks for watching my video.